ಇನ್ನು ಮೂಡಾದಲ್ಲಿ ಬರೋಬ್ಬರಿ 700 ಕೋಟಿಗೂ ಅಧಿಕ ಹಗರಣ ನಡೆದಿದೆ ಅನ್ನುವಂಥದ್ದು ಪತ್ತೆಯಾಗ್ತಾ ಇದೆ. ಅದು ಇಡಿ ತನಿಖೆಯಲ್ಲಿ ಪತ್ತೆಯಾಗಿರುವಂಥ ಸಂಗತಿ ಅನ್ನೋದು ಗೊತ್ತಾಗ್ತಾ ಇದೆ. 1095 ಸೈಟ್ಗಳು ಅಕ್ರಮವಾಗಿ ಹಂಚಿಕೆ ಆಗಿರೋದು ಇಡಿ ತನಿಖೆಯಲ್ಲಿ ಪತ್ತೆಯಾಗಿದೆ. ಇದರ ಬೆಲೆನೇ ಸುಮಾರು 700 ಕೋಟಿಗೂ ಹೆಚ್ಚು ಅಂತ ಅಂದಾಜಿಸಲಾಗಿದೆ. ಅಷ್ಟೇ ಅಲ್ಲ, ಈ 1095 ಎಲ್ಲದರ ಪೈಕಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೂ ಸೈಟ್ ಹಂಚಿಕೆ ಆಗಿರೋದು ಪತ್ತೆಯಾಗಿದೆ. ಬೇನಾಮಿ, ನಕಲಿ ವ್ಯಕ್ತಿಗಳ ಹೆಸರಿನಲ್ಲಿ ಸೈಟ್ ಹಂಚಿಕೆ ಆಗಿದೆ. ಪ್ರಭಾವಿಗಳಿಗೆ, ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆಲ್ಲ ಸೈಟ್ ಬಹಳ ಹಂಚಿಕೆ ಆಗಿದೆ. ಕಾನೂನು ಬಾಹಿರವಾಗಿ, ನಿಯಮ ಬಾಹಿರವಾಗಿ ಹಂಚಿಕೆ ಆಗಿದೆ ಅನ್ನೋದು. ಸೈಟ್ ಹಂಚಿಕೆ ಆದಂಥವರಲ್ಲಿ ಬಹುತೇಕರು ಬಿಸ್ನೆಸ್ ಮನ್ಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತು ಈ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಸಂಬಂಧಪಟ್ಟಂಗೆ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರಸ್ಥರು, ಸೊ ಇಂಥವರಿಗೆ ಸೈಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಹಂಚಿಕೆ ಆಗಿದೆ. ವೆರಿ ಇಂಟ್ರೆಸ್ಟಿಂಗ್ಲಿ, ಸಿದ್ದರಾಮಯ್ಯನವರ PA ದಿನೇಶ್ ಕುಮಾರ್ ಪ್ರಭಾವ ಬೀರಿರುವಂಥದ್ದು ಪತ್ತೆಯಾಗಿದೆ ಅಂತೇಳಿ, ಇದ್ರ ಬಗ್ಗೆ ತನಿಖೆ ಮಾಡುವಂತೆ ಅಂತ ಹೇಳಿ, ತನಿಖೆ ಮಾಡಬೇಕು ಅಂತೇಳಿ ಇಡಿ ಅಧಿಕಾರಿಗಳಿಂದ ಲೋಕಾಯುಕ್ತಗೆ ಮನವಿ ಮಾಡಿಕೊಳ್ಳಲಾಗಿದೆ. ಇದು ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ದೊಂದು ಪತ್ರದಲ್ಲಿ ಉಲ್ಲೇಖ ಆಗಿರುವಂಥ ಸಂಗತಿಗಳು ಅನ್ನೋದು ತಿಳಿದು ಬರ್ತಾ ಇದೆ. ಕೇಂದ್ರದ ತನಿಖೆಯೊಂದು, ಅಂದರೆ ತನಿಖಾ ಸಂಸ್ಥೆಯೊಂದು ರಾಜ್ಯದ ತನಿಖಾ ಸಂಸ್ಥೆಗೆ ಬರೆದಿರುವಂಥ ಪತ್ರ ಇದು. ಹಾಗಾದ್ರೆ ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಬರೆದಂತ ಪತ್ರ TV9ಗೆ ಲಭ್ಯ ಆಗಿದ್ದು, ಅದರಲ್ಲಿ ಇರುವಂತ ಎಕ್ಸ್ಕ್ಲೂಸಿವ್ ಸಂಗತಿಗಳು ಏನೇನು, ಒಂದನೇ ಸಾರಾಂಶದ ಡೀಟೇಲ್ಡ್ ರಿಪೋರ್ಟ್ ಬನ್ನಿ ನೋಡ್ಕೊಂಬೋಣ. ಲೋಕಾಯುಕ್ತಗೆ ಇಡಿ ಬರೆದ ಪತ್ರದ ಸಾರಾಂಶ 1. ಶ್ರೀಮತಿ BM ಪಾರ್ವತಿ ಅವರಿಗೆ ಹಂಚಿಕೆ ಮಾಡಲಾಗಿರುವ 14 ಸೈಟ್ಗಳನ್ನು ಸಂಸ್ಥೆಯ ಮಾರ್ಗಸೂಚಿ ಉಲ್ಲಂಘಿಸಿ ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪ್ರಭಾವ ಬೀರಿರುವುದು, ನಿಯಮಗಳನ್ನು ಉಲ್ಲಂಘಿಸಿರುವುದು, ಸಹಿ ನಕಲು ಮಾಡಿರುವುದು, ಸಾಕ್ಷಿಗಳನ್ನು ತಿದ್ದಲಾಗಿರುವುದು ತನಿಖೆಯಲ್ಲಿ ತಿಳಿದು ಬಂದಿದೆ. ಸಿದ್ದರಾಮಯ್ಯ ಮತ್ತು ಶ್ರೀಮತಿ BM ಪಾರ್ವತಿ ಅವರ ಪುತ್ರ ಡಾಕ್ಟರ್ ಯತೀಂದ್ರರವರು ಮುಡಾ ಸದಸ್ಯರಾಗಿದ್ದ ಅವಧಿಯಲ್ಲೇ ಈ ಸೈಟ್ಗಳನ್ನು ಹಂಚಲಾಗಿದೆ. ಈ ಸಂದರ್ಭದಲ್ಲಿ ಶ್ರೀ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿದ್ದರು ಎಂಬುದು ಉಲ್ಲೇಖನೀಯ. ಈ ತನಿಖೆಯಿಂದ ಸ್ಪಷ್ಟವಾಗಿ ತಿಳಿದು ಬರುವುದು ಏನೆಂದರೆ, ಸಿದ್ದರಾಮಯ್ಯನವರ ಖಾಸಗಿ ಆಪ್ತ ಸಹಾಯಕರಾದ ST ದಿನೇಶ್ ಕುಮಾರ್ ಅಲಿಯಾಸ್ CT ಕುಮಾರ್ ಮುಡಾ ಕಚೇರಿ ಮೇಲೆ ಭಾರಿ ಪ್ರಭಾವ ಬೀರಿರುವುದು ಬೆಳಕಿಗೆ ಬಂದಿದೆ. ಅಲ್ಲದೆ ಸಹಿಯನ್ನು ನಕಲಿ ಮಾಡಿರುವುದರ ಜೊತೆಗೆ ಶ್ರೀಮತಿ ಪಾರ್ವತಿಯವರ ಸೈಟ್ ಹಂಚಿಕೆಯಲ್ಲೂ ಪ್ರಭಾವ ಬೀರಿರುವುದು ಕಂಡು ಬಂದಿದೆ. ಇನ್ನು ಎರಡನೇ ಸಾರಾಂಶದ ಪತ್ರದಲ್ಲಿ ಏನೇನು ಡೀಟೇಲ್ಗಳಿದೆ ಬನ್ನಿ ನೋಡೋಣ. ಲೋಕಾಯುಕ್ತಗೆ ಇಡಿ ಬರೆದ ಪತ್ರದ ಸಾರಾಂಶ 2. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3.16 ಎಕರೆ ಭೂಮಿಯನ್ನ ಆರಂಭದಲ್ಲಿ 3,24,700 ರೂಪಾಯಿಗೆ ಮುಡಾ ಭೂಸ್ವಾಧೀನ ಪಡಿಸಿಕೊಂಡಿತ್ತು. ಇದೇ ಭೂಮಿಯನ್ನ ಅಕ್ರಮವಾಗಿ ಮತ್ತು ತಪ್ಪು ಮಾಹಿತಿ ಆಧರಿಸಿ ಡಿನೋಟಿಫಿಕೇಶನ್ ಮಾಡಲಾಗಿತ್ತು. ಬಳಿಕ ಮುಡಾ ಸಂಸ್ಥೆ ಇದೇ ಭೂಮಿಯಲ್ಲಿ ನಿವೇಶನ ಅಭಿವೃದ್ಧಿ ಪಡಿಸಿದ್ರು. ಇದೇ ಭೂಮಿಯನ್ನ ಕೃಷಿ ಭೂಮಿ ಹೆಸರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮುಡಾ ಯಾವುದೇ ಆಕ್ಷೇಪಣೆ ಸಲ್ಲಿಸಿಲ್ಲ ಅಥವಾ ಪರಿಹಾರಕ್ಕೆ ಬೇಡಿಕೆ ಇಟ್ಟಿಲ್ಲ. ಬಳಿಕ ತಪ್ಪು ಸ್ಥಳ ಪರಿಶೀಲನಾ ವರದಿ ಮತ್ತು ಮುಡಾ NOC ಆಧರಿಸಿ ಜಮೀನನ್ನ ಕೃಷಿ ಭೂಮಿಯಿಂದ ವಸತಿಯೋಗ್ಯ ಭೂಮಿಯಾಗಿ ಪರಿವರ್ತಿಸಲಾಗಿದೆ. ಪ್ರತಿಷ್ಠಿತ ಬಡಾವಣೆಯಲ್ಲಿ ಈ ಭೂಮಿಗೆ ಅಂದಾಜು 56 ಕೋಟಿ ರೂಪಾಯಿ ಮೌಲ್ಯದ ಪರಿಹಾರವನ್ನು ಪ್ರಭಾವ ಬಳಸಿ ನೀಡಲಾಗಿದೆ. ಈ ಅಕ್ರಮವಾಗಿ ಪಡೆದ ಸೈಟ್ಗಳನ್ನ ಪರಿಹಾರವೆಂದು ಬಿಂಬಿಸಲಾಗಿದೆ. ಸಂಪೂರ್ಣ ಸೈಟ್ ಹಂಚಿಕೆ ಪ್ರಕ್ರಿಯೆ ಪ್ರಭಾವಕ್ಕೆ ಒಳಗಾಗಿದೆ. ಇನ್ನು TV9 ಬಳಿ ಇರುವಂತಹ ಎಕ್ಸ್ಕ್ಲೂಸಿವ್ ಪತ್ರದ 3ನೇ ಸಾರಾಂಶದ ಡೀಟೇಲ್ಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಲೋಕಾಯುಕ್ತಗೆ ಇಡಿ ಬರೆದ ಪತ್ರದ ಸಾರಾಂಶ 3. 50-50 ನಿಯಮದಡಿ ಮುಡಾ ನೀಡಿರುವ ಪರಿಹಾರ ಸೈಟ್ಗಳ ಹಂಚಿಕೆಯಲ್ಲಿ ಮಾರ್ಗಸೂಚಿಗಳ ಉಲ್ಲಂಘನೆಯಾಗಿದೆ. ಒಟ್ಟು 490 ಕೋಟಿ ಗೈಡ್ಲೈನ್ ದರ ಮತ್ತು 700 ಕೋಟಿಯಷ್ಟು ಮಾರುಕಟ್ಟೆ ದರವುಳ್ಳ 1995 ಸೈಟ್ಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ. ಬಹುತೇಕ ಸೈಟ್ಗಳನ್ನು ಬೇನಾಮಿ ವ್ಯಕ್ತಿಗಳಿಗೆ ಮತ್ತು ನಕಲಿ ವ್ಯಕ್ತಿಗಳಿಗೆ ಭೂವಂಚಿತರ ಹೆಸರಲ್ಲಿ ಅಕ್ರಮವಾಗಿ ಹಂಚಲಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳು ಈ ಅಕ್ರಮ ಸೈಟ್ ಹಂಚಿಕೆಯ ಫಲಾನುಭವಿಗಳಾಗಿದ್ದಾರೆ. ಹಿಂದಿನ ಆಯುಕ್ತ GT ದಿನೇಶ್ ಕುಮಾರ್ ಮತ್ತು ಇತರರು ಹಣಕ್ಕಾಗಿ, ಆಸ್ತಿಗಾಗಿ ಮತ್ತು ವಾಹನಗಳಿಗಾಗಿ ಅಕ್ರಮ ಸೈಟ್ ಹಂಚಿಕೆ ಮಾಡಿದ್ದಾರೆ. ಈ ರೀತಿ ಅಕ್ರಮ ಎಸಗಿದ ಸೈಟ್ಗಳನ್ನು ಮಾರಿ ಬಂದಿರುವ ಹಣವನ್ನು ಕಮಿಷನ್ ಅಥವಾ ಲಾಭ ಎಂದು ತೋರಿಸಿ ಶುದ್ಧವಾದ ಹಣ ಎಂದು ಬಿಂಬಿಸಲಾಗುತ್ತಿದೆ. ಅಥವಾ ಈ ಮೂಲಕ ಪಡೆದ ಹಣವನ್ನು ಸಂಬಂಧಿಕರು ಅಥವಾ ಬೇನಾಮಿ ಹೆಸರಿನಲ್ಲಿ ಕೂಡಿ ಇಡಲಾಗಿದೆ. ಸೊ ಇದು ಜಾರಿ ನಿರ್ದೇಶನಾಲಯ ಅಂತ ಅಂದ್ರೆ ಇಡಿ ಬರೆದಿರುವಂತ ಪತ್ರ, ಲೋಕಾಯುಕ್ತಕ್ಕೆ ಬರೆದಿರುವಂತ ಪತ್ರ. ಬಹಳ ವಿಶೇಷವಾಗಿ ಇದನ್ನು ನಾವು ಗಮನಿಸಬೇಕು ಅಂತ ಅಂದ್ರೆ, ನಾಳೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಹಾಗೆ ಅವರೊಂದು ರಿಟ್ ಅರ್ಜಿಯನ್ನು ಏನು ಸಲ್ಲಿಸಿದ್ರು ಅದು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಾಳೆ ವಿಚಾರಣೆಗೆ ಬರ್ತಾ ಇದೆ.
ಅದರ ಬೆನ್ನಲ್ಲೇ ಇಂಥದ್ದೊಂದು ಪತ್ರವನ್ನ ಲೋಕಾಯುಕ್ತಕ್ಕೆ ಬರೆದಿರುವಂಥದ್ದು. ಬಹುಶಃ ನಾಳೆ ಈ ಕೇಸ್ನಲ್ಲಿ ಏನು ಮೆರಿಟ್ಸ್ ಇದೆ ಅನ್ನುವಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಇದನ್ನ ಉಲ್ಲೇಖ ಮಾಡೋದಕ್ಕೆ ಬಹುಶಃ ಅನುಕೂಲ ಆಗುತ್ತೆ ಅಂತ ಕಾಣಿಸುತ್ತೆ. ಇದು ಮುಖ್ಯಮಂತ್ರಿಗಳ ಅರ್ಜಿಯ ವಿರುದ್ಧವಾಗಿ ವಾದ ಹೂಡುವಂಥ ಸಂದರ್ಭದಲ್ಲಿ